ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ತುಂಬ ಸ್ಪೆಷಲ್ ದಿನ. ಯಾಕಂದರೆ ಇವತ್ತು ನನ್ನ ಮನೆಗೆ ನನ್ನ ಮಗ ಬರ್ತಾ ಇದ್ದಾನೆ ಅಥವಾ ನನ್ನ ಮಗಳು ಬರ್ತಾ ಇದ್ದಾನೆ. ನೋಡೋಣ ಯಾರು ಬರ್ತಾರೆ ಅಂದ್ಬಿಟ್ಟು. ಸೊ ಈ ಎಕ್ಸೈಟೆಡ್ ವಿಡಿಯೋನ ಶೂಟ್ ಮಾಡಬೇಕು ಅಂತ ಹೇಳಿ ನಾನು ಈ ಬ್ಲಾಗ್ನ ಮಾಡ್ತಾಯಿದ್ದೀನಿ. ಇವಾಗ ಹಾಸ್ಪಿಟ್ಲಲ್ಲಿ ಇದ್ದಾರೆ ಆಲ್ರೆಡಿ ನಮ್ಮ ವೈಫು. ಸೊ ಇನ್ನೇನು ಹಾಸ್ಪಿಟ್ಲ್ ಹತ್ರ ಬಂದೆ. ಸೊ ಇಲ್ಲಿ ಪಾರ್ಕಿಂಗ್ ಮಾಡಬೇಕು, ಕಾರ್ ಪಾರ್ಕಿಂಗ್ ಮಾಡಿ ಒಳಗಡೆ ಹೋಗಬೇಕು. ನಮ್ಮ ಬಾಮೈದ ಮತ್ತು ನಮ್ಮ ಅತ್ತೆ ಎಲ್ಲ ಬಂದಿದ್ದಾರೆ ನೈಟು ಕರ್ಕೊಂಡು. ಸೊ ಪೇಯ್ನ್ ಬಂತು ಅಂತ ಅವರು ಕರ್ಕೊಂಡ್ಬಂದಿದ್ದಾರೆ ನೈಟು. ಸೊ ಮೇ ಬಿ ಇವತ್ತು ಇಲ್ಲಿ ಕಾರ್ ಪಾರ್ಕ್ ಮಾಡಿದ್ದೀನಿ, ಒಳಗಡೆ ಹೋಗ್ಬೇಕು ಇವಾಗ. ನಮ್ಮ ಅತ್ತೆ ಮತ್ತು ನಮ್ಮ ಬಾಮೈದ ಇದ್ದಾನೆ. ಸೊ ಒಳಗಡೆ ಹೋಗೋಣ ಬನ್ನಿ. ಒಂದು ಸ್ವಲ್ಪ ಭಯನೂ ಇದೆ, ಒಂದು ಸ್ವಲ್ಪ ಏನಂತಾರೆ ಆತುರನೂ ಇದೆ, ಯಾವಾಗ ಬರ್ತಾರೋ ನಮ್ಮ ಮಗು ಅಂತ. ಸೊ ಎಲ್ಲರಿಗೂ ಇದೊಂದು ಸ್ಪೆಷಲ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಫಸ್ಟು ಮಗುಗೆ ನೋಡೋಣ ಏನು ಹೇಳ್ತಾರಂತ. ಸೊ ಕಾರು ಇಲ್ಲಿ ಪಾರ್ಕ್ ಮಾಡಿದ್ದೀವಿ. ಸೊ ಇದೇ ನೋಡಿ ಹಾಸ್ಪಿಟ್ಲ್ ಎಷ್ಟು ದೊಡ್ಡದಾಗಿದೆ. ರಾತ್ರಿ ಪೇಯ್ನ್ ಬಂತು ಅಂದ್ಬಿಟ್ಟು ಎಮರ್ಜೆನ್ಸಿ ಕರ್ಕೊಂಬಂದಿದ್ದಾರೆ. ಸರಿ ಹೋಗೋಣ. ಒಳಗಡೆ ಕರ್ಕೊಂಡೋಗಿದ್ದಾರೆ ನೋಡಿ, ವಾಪಸ್ ಫೋಟೋಸ್ ಎಲ್ಲ. ವಾವ್, ನೋಡಿ ಯಾವ ಥರ ಬೇಬೀಸ್ ಹಾಕಿದ್ದಾರೆ ಫೋಟೋಸ್. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ನಮ್ಮ ಮಾನಸನ ಹಾಸ್ಪಿಟ್ಲಲ್ಲಿ ಬಿಟ್ಟು ನಾವು ಟಿಫನ್ ಮಾಡೋಕ್ಕೆ ಬಂದಿದ್ದೀವಿ. ಇನ್ನೂ ಪೇಯ್ನ್ಸ್ ಬಂದಿಲ್ಲ, ಸೊ ವಾಕ್ ಮಾಡ್ತಾ ಇದ್ದೀವಿ. ಏನು ಚಿನಿ? ಹಾಂ, ಯಾವಾಗ ಬರ್ತಾನೆ ನಮ್ಮ ಮುನ್ನು? ಸೊ ನಾವು ಮುನ್ನು ಅಂತ ಹೆಸರು ಇಟ್ಬಿಟ್ಟಿದ್ದೀವಿ. ನೋಡೋಣ ಮುನ್ನು ಬರ್ತಾನೋ ಮುನ್ನಿ ಬರ್ತಾಳೋ ಯಾರು ಅಂತ. ಸೊ ಇದು ಬ್ಲಡ್ ಸ್ಯಾಂಪಲ್ಸ್ ಇಲ್ಲಿ ಕೊಡೋಕೆ ಹೇಳಿದ್ದಾರೆ, ಕೊಡೋಕೆ ಬಂದಿದ್ದೀನಿ. ಸೊ ಇವತ್ತು ಆಗ್ಬೋದು, ನಾಳೆನೂ ಆಗ್ಬೋದು, ನೋಡೋಣ ಅಂತ. ಚಿನಿ ಬಂದ ಮುನ್ನು? ಅಜ್ಜಿ ಮಾತಾಡ್ತಾ ಇರೋದು. ವಾಕ್ ಮಾಡು ನೀನು, ಹಂಗೆ ವಾಕ್ ಮಾಡ್ತಾ ಇರೋದು. ಅದು ಹಿಡ್ಕೊಚಿನಿ. ಸರಿ ವಾಕ್ ಮಾಡೋ ನೀನು. ಏನು ಏನು ನೋಡಿದ್ನಲ್ಲ ನಾನು. ಕಾಫಿ ಬೇಕು ಅಂದ್ರು, ಕಾಫಿ ತಂದು ಕೊಟ್ಟರು, ಕುಡಿತಾ ಇದ್ದಾರೆ ನೋಡಿ. ನೋಡಿ ಅವ್ರ ಅಜ್ಜಿ ಏನೋ ಹೇಳ್ತಾ ಇದ್ದಾರೆ ಮೊಮ್ಮಗಳಿಗೆ, ಭಯ ಪಡಬೇಡ ಅಂತ. ಚಿನಿ ಹಾಂ, ಭಯ ಪಡಬೇಡ. ಚೆನ್ನಾಗಿದೆಯಾ ಕಾಫಿ? ಚೆನ್ನಾಯ್ತಲ್ಲ. ಇದು ತಿನ್ಬೋದಾ? ಸೊ ಇನ್ನೂ ಪೇಯ್ನ್ ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀವಿ. ಮೇ ಬಿ ಇವತ್ತು ಇಲ್ಲ ನಾಳೆ ಡೆಲಿವರಿ ಆಗುತ್ತೆ. ಭಯ ಏನು ಪಡಬೇಡ, ಏನಾಗಲ್ಲ. ಬೈಸ್ಕೊಂಡ್ರಿ ನೋಡಿ ಹೆಂಗಿದೆ ಕ್ಲೈಮೇಟು, ಫುಲ್ಲು ಮಳೆ. ಸೊ ಬೆಳಗ್ಗೆ 7 ಗಂಟೆಲಿ ಅಡ್ಮಿಟ್ ಮಾಡಿದ್ದು. ಸೊ ಇನ್ನೂ ಪೇಯ್ನ್ಸ್ ಬಂದಿಲ್ಲ. ಊಟ ತೊಗೊಂಬರಕ್ಕೆ ಹೋಗ್ತಾಯಿದ್ದೀನಿ ನಾನು ಮತ್ತು ನಮ್ಮ ಅತ್ತೆ ಇದ್ದೀವಿ. ಬಿಸಿನೀರು ತರಕ್ಕೆ ಹೋಗ್ತಾಯಿದ್ದೀನಿ.
ಇನ್ನೂ ಟೈಮ್ ತೊಗೊತಾ ಇದೆ, ಇನ್ನೂ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಇವಾಗ ಪೇನ್ ಸ್ಟಾರ್ಟ್ ಆಗಿದೆ. ಇವಾಗ ಟೈಮ್ ಒಂದು 9:30 ಆಗ್ತಾ ಬಂತು. ಬೆಳಗ್ಗೆ 7 ಗಂಟೆಗೆ 7:30 ಅಡ್ಮಿಟ್ ಮಾಡಿರೋದು. ನೋಡೋಣ ಏನಾಗುತ್ತೆ ಅಂತ. ಹಾಸ್ಪಿಟಲೆಲ್ಲ ತುಂಬ ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಗುರು. ಇಲ್ಲಿ ನೋಡಿ, ಯಾರೂ ಇಲ್ಲ, ನಾನೊಬ್ಬನೇ. ತುಂಬ ಅಂದರೆ ತುಂಬ ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು 5th ನೈಟ್ ನೋಡಿ ಏನು ಬ್ಯೂಟಿಫುಲ್ ಆಗಿ ಕಾಣುತ್ತೆ ಹಾಸ್ಪಿಟಲ್. ನೀರು ಬಾಟಲ್ ಬೇಕಂತ ತೊಗೊಂಬರಕ್ಕೆ ಹೋಗ್ತಾ ಇದ್ದೀನಿ. ಫುಲ್ಲು ಲಾಟೆ ಬರ್ಕೊಟ್ಟಿದ್ದಾರೆ. ರಾತ್ರಿ 12:15 ನನ್ನ ಹೆಂಡತಿ ಜ್ಯೂಸ್ ಕೇಳಿದ್ದಾಳೆ. ಇವಾಗ ಹುಡ್ಕೊಂಡು ಹೋಗ್ತಾ ಇದ್ದೀನಿ, ಎಲ್ಲೂ ಸಿಗ್ತಾ ಇಲ್ಲ. ನೋಡಿ, ಗೇಟ್ ಎಲ್ಲ ಕ್ಲೋಸು. ನೋಡೋಣ ಇಲ್ಲೆಲ್ಲನ ಸಿಗುತ್ತೆ ಅಂತ ತೊಗೊಂಬರೋಣ ಹೋಗಿ. ಯಾರೂ ಇಲ್ಲ. ಮಧ್ಯರಾತ್ರಿ 12:15 ಒಬ್ಬನೇ ನಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಪ್ಪ. ಹಿಂಗಿದೆ ಬೆಳಗ್ಗೆ ಆದರೆ ಹೆಂಗಿರುತ್ತೆ ಗೊತ್ತಾ ಇಲ್ಲಿ ಟ್ರಾಫಿಕ್ಕು. ಸೊ ಈ ಕಡೆನೇ ಟೆಸ್ಕೋ, ಅಲ್ಲಿ ಕಾಣ್ತಾ ಇದೆಯಲ್ಲ ಅದು ಟೆಸ್ಕೋ. ಸೊ ಈ ಕಡೆ ಬಂದು ಅದು ಇನ್ನಾರ್ಬಿಟ್ ಮಾಲು. ಹೆಂಗಿದೆ ನೋಡಿ ನೈಟು, ಯಾರೂ ಇಲ್ಲ, ಫುಲ್ ಖಾಲಿ. ಮಧ್ಯರಾತ್ರಿಯಲ್ಲಿ ಜ್ಯೂಸ್ಗಾಗಿ ಹುಡುಕಾಟ. ಅಲ್ಲಿ ಯಾವುದೋ ಒಂದು ಹೋಟೆಲ್ ಓಪನ್ ಇದೆ. ಸೊ ಇಲ್ಲಿ ರೋಡ್ ಸೈಡು ಒಂದೆರಡು ಅಂಗಡಿಗಳು ಓಪನ್ ಇದೆಯಲ್ಲಪ್ಪ. 12 ಗಂಟೆ ಆದರೂ ಕ್ಯಾಬ್ ಡ್ರೈವರ್ಲ್ಲ ಬರ್ತಾ ಇರ್ತಾರಲ್ಲ, ಅದಕ್ಕೆ ಬನ್ನಿ ಹೋಗೋಣ ಇಲ್ಲಿ. ಸೊ ಫೈನಲಿ ಇಲ್ಲಿ ಆಪಲ್ ಜ್ಯೂಸ್ ಸಿಕ್ತು. ಒಂದು 3 ತೊಗೊಂಡಿದ್ದೀನಿ ಇರಲಿ. ಹೆಂಗೂ ಸದ್ಯಕ್ಕೆ ಸಿಕ್ತಲ್ಲ, ಅದೇ ನಮ್ಮ ಅದೃಷ್ಟ. ನನ್ನ ಕಾರ್ ಬೇರೆ ಲಾಕ್ ಮಾಡಿಬಿಟ್ಟಿದ್ದಾರೆ ಇವರು. ಅದೇನು ತೆಗಿತಾರೆ ಇಲ್ಲ ಗೊತ್ತಿಲ್ವೇ. ಟೈಮ್ ಬಂದು ಕರೆಕ್ಟಾಗಿ 3:19 ಆಗಿದೆ. ಮಗು ಸಖತ್ ಖುಷಿ ಆಗ್ತಾಯಿದೆ. ಬಾಯ್ ಬೇಬಿ ಆಗಿದೆ, ಬಾಯ್ ಬೇಬಿ. ಮಗು ನೋಡ್ಕೊಂಬಂದರೆ ತುಂಬ ಕ್ಯೂಟಾಗಿದ್ದಾನೆ. ಸೊ ನಾನು ತೋರಿಸ್ತೀನಿ ನಿಮಗೆ. ಫುಲ್ ಖುಷಿಯಾಗಿದ್ದೀನಿ ನಾನು ಇವಾಗ. ದೇವರ ಆಶೀರ್ವಾದದಿಂದ ನಾರ್ಮಲ್ ಡೆಲಿವರಿನೇ ಆಯಿತು. ಜಾಣ ನೀನು ಚಿನ್ನಿ. ಮುನೋ ಇಲ್ಲಿ ಆಚೆ ಕಡೆ ಆನ್ ಆಗಿದೆ ನೋಡಿ. ಮುನ್ನು ಮಗನೇ, ಮುನ್ನು. ಇವಾಗ ನಮ್ಮ ಬಾಮ ಇದೆಲ್ಲ ಬರ್ತಾ ಇದ್ದಾರೆ. ಬೆಳಗ್ಗೆಯಿಂದ ನಾಷ್ಟ ಇಲ್ಲ, ಇವಾಗ ಮಾಡ್ತಾ ಇದ್ದೀವಿ. ಸೊ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಮನೆಯಿಂದ ಊಟ ಬಂದಿದೆ. ಸ್ಪೆಷಲ್ ಊಟ, ಕಾಫಿ, ಬಿಸಿ ಕಾಫಿ, ಇಡ್ಲಿ, ಚಿಪ್ಸು, ಪಲಾವು ಎಲ್ಲ ಬಂದಿದೆ. ಸೊ ಡಿಸ್ಚಾರ್ಜ್ ತೊಗೊಂಡಿದ್ವಿ. ಇಲ್ಲ ಮಗನೇ. ಅಯ್ಯೋ ಕಳ್ಳ. ಯಾವ ಹಾಸ್ಪಿಟ್ಲಲ್ಲಿ ಬಿಡ್ತಾರೆ ಈ ಥರ ಮಗನ ನೋಡೋಕ್ಕೆ? ಆಂಟಿ ಬಂದಿದ್ರು. ಸೊ ಅವ್ರಿಗೆ ಗಿಫ್ಟ್ಸು. ಏನು ವರ್ಷಿಣಿ ಇದು? ಅದೇ ಏನಂತಾರೆ ಇಂಗ್ಲೀಷ್ ಮೀಡಿಯಂ ತಾನೇ? ಕಿವಿಗೆ ಹಾಕೋದ. ಸೊ ಇದೊಂದು ಕಿವಿಗೆ ಹಾಕೋ ತಂದಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ, ಕ್ಯೂಟಾಗಿ. ಮತ್ತೆ ಸೊ ಬಟ್ಟೆಗಳು ನೋಡಿ ಎಷ್ಟು ಕ್ಯೂಟಾಗಿ ತಂದಿದ್ದಾರೆ. ಇಲ್ಲಿ ನೋಡಿ, ಇದು ಇದನ್ನ ಏನು ಸಾಕಾಗಿದೆ. ಅದೇನಿದೆ ನೋಡಿ ಅದ್ರ ಮೇಲೆ YSI ಅಂತ ಬಿಡ್ರಿ, ಚೆನ್ನಾಗಿರೋದು ಡೈಜಿ ಅಂತ.
ಇದು ಚೆನ್ನಾಗಿದೆ, ಕಾರ್ ಇದೆ ಅದ್ರ ಮೇಲೆ ಕ್ಯೂಟಾಗಿ. ಪೌಡರ್ ತಂದಿದ್ದಾರೆ ನೋಡಿ ಇದು. ಸೊ ಅದಾದಮೇಲೆ ಸೋಪು. ಇವೆಲ್ಲ ಸ್ವಲ್ಪ ಎಕ್ಸೆಲ್ ಸೈಜ್ ಇದ್ದಿದ್ರೆ ಚಿಕ್ಕ ಮಕ್ಕಳಿಗೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಕ್ಯೂಟಾಗಿ ಸಾಕಾಗಿದೆ. ನೀನು ತೋರಿಸೋಶಿನಿ. ವಾವ್, ಇದು ನೋಡಿ ಎಷ್ಟು ಸಾಫ್ಟ್ ಆಗಿದೆ, ಕ್ಯೂಟಾಗಿದೆ. ಇಲ್ಲಿ ಒಂದು ಇದಿದೆ ಆಂಟಿ, ಪ್ರತಿಯೊಂದು ಗೊಂಬೆ ಚಿನಿ, ಪ್ರತಿಯೊಂದು ಗೊಂಬೆ ಇರೋದೇ ತಂದವ್ರು ಚಿನಿ. ಇದು ಏರ್ ಮಫರ್ಸ್ ಅಂತ, ಇದು ಸಾಫ್ಟ್ ಆಗಿದೆ, ಚೆನ್ನಾಗಿದೆ. ಇದನ್ನ ಫುಲ್ ಸೂಟು, ಜಂಪ್ ಸೂಟ್. ಇದು ಬೆಡ್ಶೀಟ್ ಎಷ್ಟು ಚೆನ್ನಾಗಿದೆ ಪಾಪುಗೆ. ಸೊ ನೋಡಿದ್ರಲ್ಲ, ಎಲ್ಲ ಬಂದಿದ್ರು. ಸೊ ಡೆಲಿವರಿ ಎಲ್ಲ ಆಯಿತು. ನಾಳೆ ನಾಡಿದ್ದು ಡಿಸ್ಚಾರ್ಜ್ ಮಾಡ್ತಾರೆ. ಸೊ ಇದಿಷ್ಟು ನಮ್ಮ ಪಾಪು ಡೆಲಿವರಿ ಬ್ಲಾಗು. ಸೊ ಈ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.